ಹಿಂದೆ ಮುಂದೆ ಹೋಗ್ಬಿಡಕಣ ಮನು ಅಲ್ಲೇ ಇರುವ ಅಲ್ಲ ಆನೆ ಪಾಸ್ ಪಟಾಣ ಬಂದ್ಬಿಟ್ಟವ ಹೊರದಲ್ಲಿ ನಿಂತೀವಿ ಆನೆ ಬಂದಂತ ತುಂಬಿಡ್ರಪ್ಪ ಆನೆ ನಾವು ಹೋಗೋದಂತ ಬರ್ತೀನಿ ನಾವೊಂದು 90 ಜನ ಕೆಲಸ ಅದ್ರಲ್ಲಿ ಇವರ ಒಂದು 5 ಜನ ಬಿದ್ದುಬಿಟ್ಟು ಹಿಂದೆ. ನಮಸ್ಕಾರ ಶರೀಫ್ ಅವರೇ. ನಮಸ್ತೆ ಸರ್. 4-5 ಜನ ಆಸ್ಪತ್ರೆ ಸೇರಿದ್ದಾರೆ, ಒಬ್ಬರದ್ದು ಬೆನ್ನು ಮುರಿದಿದೆ, ಬೇಲೂರು ಹಾಸ್ಪಿಟಲ್ ಸೇರಿದ್ದಾರೆ, ಭಾರಿ ಗಲಾಟೆ ನಡೀತಾ ಇದೆ. ಏನಾಗಿದೆ ಸರ್? ಮೊನ್ನೆನೆ ಓಲ್ಡ್ ಬೆಲ್ಟ್ ಹಾಕಿದ್ರು, ಏನಾಯ್ತು ಸರ್ ಇದು? ಅದು ನಿನ್ನೆ ದಿವಸ ಓಲ್ಡ್ ಬೆಲ್ಟ್ ಅಂತ ಒಂದು ಇತ್ತು ಸರ್ ಆನೆ, ಅದು ಬೆಲ್ಟ್ ಹೋಗಿತ್ತು ಅದರದ್ದು. ಈ ಸಾಕಾನೆ ಬಂದಿದ್ದು ನಿನ್ನೆ ದಿವಸ ಕಾರ್ಯಾಚರಣೆಯಲ್ಲಿ ಅದಕ್ಕೆ ಬೆಲ್ಟ್ ರೇಡಿಯೋ ಕಾಲರ್ ಅಳವಡಿಕೆ ಮಾಡಿದ್ರು. ಎಲ್ಲಿ ಅದು ಬಿಕ್ಕೋಡು ಜಗ್ಬೋರ್ನಹಳ್ಳಿ ಹತ್ರ ಮಾಡಿದ್ರು ಸರ್. ಬಿಕ್ಕೋಡು ಜಗ್ಬೋರ್ನಹಳ್ಳಿ ಫಾರೆಸ್ಟ್ ಇಂದ ಅಲ್ಲೇ ಒಂದು ಇದರಲ್ಲಿ ಹೊಲದಲ್ಲಿ ಮಾಡಿದ್ರು, ಜೋಳದ ಹೊಲದ ಹತ್ರನೇ ಅದಕ್ಕೆ ಸೆರೆ ಹಿಡಿದು ಮಾಡಿದ್ರು. ಅದಂದ್ರೆ ಒಂದ್ 2-3 ಆನೆ ಇತ್ತು, ಅದರಿಂದ ಬೇರ್ಪಟ್ಟಿದ್ದ ಇದು ಒಂದ ಸಿಂಗಲ್ ಆಗಿ ಓಡಾಡ್ತಾ ಇತ್ತು ಇದು ಕಾಡಾನೆ ಗುಂಪಿಂದ. ಅದ್ರ ನಂತರ ಏನಾಯ್ತು, ಇದನ್ನ ಬೆಲ್ಟ್ ಹಾಕಿ ಅರವಳಿಕೆ ಕೊಟ್ಟು ಬೆಲ್ಟ್ ಹಾಕಿ, ಈ ಬೆಲ್ಟ್ ಹಾಕೋ ಟೈಮಲ್ಲಿ ಏನಾಯ್ತು ಅಂದ್ರೆ ಇದ್ರ ಒಟ್ಟಿಗಿದ್ದಂತ ಒಂದು 55 ಆನೆ ಗುಂಪು ಅದು ಗುಡ್ಬೆಟ್ಟ ಕಡೆಗೆ ಬಂತು ಸರ್. ನಿನ್ನೆನೆ ಅದು ಗುಡ್ಬೆಟ್ಟ ಕಡೆಗೆ ಬಂತು. ಇದೇನಾಯ್ತು, ರೇಡಿಯೋ ಕಾಲರ್ ಅಳವಡಿಕೆ ಆದ ನಂತರ ಈ ಕಾರ್ಯಾಚರಣೆ ಈ ಸಿಂಗಲ್ ಆನೆನ ಅಲ್ಲೇ ಬಿಟ್ರು ಇವರು, ಅರಣ್ಯ ಇಲಾಖೆಯವರು ಅಲ್ಲೇ ಬಿಟ್ರು. ಇದೇನಾಯ್ತು, ಇದಕ್ಕೆ ಅರವಳಿಕೆ ಬೇರೆ ಕೊಟ್ಟಿದ್ರಲ್ಲ, ಇದಕ್ಕೆ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅನ್ನೋ ಒಂದು ಗೊತ್ತಾಗಿಲ್ಲ. ಈಗ ನಮಗ್ ಕಣ್ಣಿಗೆ ಬಟ್ಟೆ ಕಟ್ಬಿಟ್ರೆ ಎಲ್ಲಾದ್ರೂ ನಾವು ನಿಲ್ತೀವಲ್ಲ, ಆ ತರ ಆಯ್ತು ಇದಕ್ಕೆ. ಇದು ಕಾಡಾನೆ ಗುಂಪನ್ನ ಹುಡುಕೊಂಡ್ ಬಂದಂತ ಇವತ್ತು ಬೆಳಿಗ್ಗೆ ಒಂದು 9:30 ಜಗ್ಬೋರ್ನಹಳ್ಳಿ ಕಡೆಯಿಂದ ಹೊರಟಿದ ಆನೆ ಇದು. ಇಂಜೆಕ್ಷನ್ ಕೊಡ್ತಾರೆ, ಕೊಟ್ಟಾದ ನಂತರ ಇದು ಅಲ್ಲಿಂದ ಎಲ್ಲಿ ಇವ್ರು ಅದನ್ನ ಕಾಡಿಗೆ ಅಟ್ಲಿಲ್ಲ ಇವರು? ಇಲ್ಲ, ಈ ಗ್ರೂಪ್ ಜೊತೆಗೆ ಸೇರಿಸ್ತಿಲ್ಲ ಇವರು. ಆ ಗ್ರೂಪ್ ನಿನ್ನೆ ದಿವಸ ಏನಾಗಿತ್ತು, ಗುಡ್ಬೆಟ್ಟ ಹತ್ತತ್ರ ಇತ್ತು. ಇದು ಒಂದು 4-5 ಕಿಲೋಮೀಟರ್ ಸ್ವಲ್ಪ ಬೇರ್ಪಟ್ಟಿತ್ತು, 4-5 ಕಿಲೋಮೀಟರ್ ದೂರದಲ್ಲಿತ್ತು ಈ ಆನೆಗೂ ಈ ಕಾಡಾನೆ ಗುಂಪಿಗೆ. ಇವರು ಬೇರ್ಪಟ್ಟಿಸ್ಬಿಟ್ಟು ಅದಕ್ಕೆ ರೇಡಿಯೋ ಕಾಲರ್ ಅಳವಡಿಕೆ ಮಾಡಿದ್ರು. ಯಾಕಂತ ಹೇಳಿದ್ರೆ ಈ ಗುಂಪಲ್ಲಿ ಅಕಸ್ಮಾತ್ ಗುಂಪು ಹತ್ರ ಇದ್ರೆ ಈ ಸಾಕಾನೆ ಮೇಲೆ ದಾಳಿ ಮಾಡುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಏನ್ ಮಾಡಿದ್ರು, ಇವರು ಬೇರ್ಪಡಿಸ್ಬಿಟ್ಟು ರೇಡಿಯೋ ಕಾಲರ್ನ ಅಳವಡಿಕೆ ಮಾಡಿದ್ರು. ಅದ್ರ ನಂತರ ಇವರು ಕಾಡಿಗೆ ಅದನ್ನ ಅಟ್ಟಬೇಕಿತ್ತು, ಸಾಕಾನೆನ ಒಂದು ಉಪಯೋಗಿಸ್ಕೊಂಡು ರಿಟರ್ನ್ ಅದನ್ನ ಗಮನಿಸ್ಬಿಟ್ಟು ಚಲನವಲನ ಗಮನಿಸಿ ರಿಟರ್ನ್ ಅದಕ್ಕೆ ದಾರಿ ತೋರಿಸ್ಬೇಕಿತ್ತು. ಅರಣ್ಯ ಸಿಬ್ಬಂದಿಗಳು ಇಲಾಖೆಯವರು ಸ್ವಲ್ಪ ಗಮನ ಹರಿಸ್ಬೇಕಿತ್ತು. ಆದ್ರೆ ಇವತ್ತೇನಾಯ್ತು, ಅದು ಫುಲ್ ರ್ಯಾಶ್ ಆಗಿದೆ ಸರ್. ತುಂಬಾ ಸಿಟ್ಟಲ್ಲಿದೆ, ಜನಗಳಿಗೆ ನೋಡಿದ್ರೆ ಸಾಕು ತುಂಬಾ ಭಯದಿಂದ ಸಿಟ್ಟು ಇದೆ, ಭಯಾನು ಇದೆ. ಕಾರಣ ಇಂಜೆಕ್ಷನ್ ಕೊಟ್ಟಿದ್ದು ಮತ್ತೆ ಮೊನ್ನೆ ಅದನ್ನ ಅಟ್ಟಾಡಿಸಿದ್ದಕ್ಕೆ. ಹೌದು ಸಾಕಾನೆಗಳೆಲ್ಲ ಹೌದು, ಸಾಕಾನೆ ಎಲ್ಲ ಅಟ್ಟಾಡಿಸ್ಬಿಟ್ಟು ಇಂಜೆಕ್ಷನ್ ಕೊಟ್ಟು ಅದು ಗುಂಪಿನಿಂದ ಬೇರ್ಪಡಿಸಿ ಅದಕ್ಕೆ ಗುರ್ತಿಡ್ದು ಯಾವ್ದು ಇದು ಅಂತ ಓಲ್ಡ್ ಬೆಲ್ಟ್ ಯಾವ್ದು ಅಂತ ಅದನ್ನ ಗುರ್ತಿಡ್ದು, ಈಗ ಅಷ್ಟಾನೆಲ್ಲ ಗುರ್ತಿಡಿಬೇಕು, ಬೆಲ್ಟ್ ಇರ್ಲಿಲ್ಲ. ಓಲ್ಡ್ ಬೆಲ್ಟ್ ಯಾವ್ದು ಅಂತ ಅದನ್ನ ಬೇರ್ಪಡಿಸ್ಬಿಟ್ಟು ಗುಂಪಿನಿಂದ ಬೆಲ್ಟ್ ಹಾಕಿ ಈಗ ಬಿಟ್ಟಿದ್ರು ಅಲ್ಲೇ. ಈ ಗುಂಪು ಏನಾಗಿತ್ತು, ಅದು ಸಾಕಾನೆ ಬಂತಲ್ಲ, ಈ ಗುಂಪೆಲ್ಲ ಏನಾಗಿತ್ತು ಬೇರೆ ಕಡೆಗೆ ರವಾನೆ ಆಗಿತ್ತು, ಹೊರಟೋಗಿತ್ತು. ಈಗ ಇದಕ್ಕೆ ಕಾರ್ಯಾಚರಣೆ ನಡಿಬೇಕಾದ್ರೆ ಹೆಚ್ಚು ಕಡಿಮೆ ಒಂದು 4-5 ಅವರ್ ನಡೆದಿದೆ ಸರ್. ಅಷ್ಟರಲ್ಲಿ ಒಂದು 4-5 ಕಿಲೋಮೀಟರ್ ದೂರ ಆಗಿತ್ತು ಕಾಡಾನೆ ಗುಂಪು ಇದರಿಂದ. ಏನ್ ನಡೀತು ಇವತ್ತು? ಎಲ್ಲಿತ್ತಿದು ಓಲ್ಡ್ ಬೆಲ್ಟ್ ದಾಳಿ ಮಾಡೋಕ್ಕಿಂತ ಮೊದಲು? ಇದು ಬಿಕ್ಕೋಡ್ ಹತ್ರ ಇತ್ತು ಸರ್. ಬಿಕ್ಕೋಡಿಂದ ಜಗ್ಬೋರ್ನಹಳ್ಳಿ ಫಾರೆಸ್ಟ್ ಏನಿದೆ, ಕಾಡಾನೆ ಗುಂಪು ಏನಿತ್ತು ಆ ಜಾಗದಲ್ಲಿ ಇದಕ್ಕೆ ಬೆಲ್ಟ್ ಹಾಕಿದ್ದು ಸರ್. ಆ ಜಾಗದಲ್ಲಿ ಇದಕ್ಕೆ ಬೆಲ್ಟ್ ಹಾಕಿದ್ರಲ್ಲ, ಈ ಒಂದು ಸಿಂಗಲ್ಲು ಅದಕ್ಕೆ ಅರವಳಿಕೆ ಎಲ್ಲ ತಲೆ ಸುತ್ತಿರುತ್ತಲ್ಲ ಸರ್, ರೆಸ್ಟ್ ಅಲ್ಲಿ ಇತ್ತು ಇದು. ಇದೇನಾಯ್ತು, ಬೆಳಿಗಿನ ಜಾವ ಏನಾಯ್ತು ಹೊರಟಿದೆ ಸರ್. ಬೆಳಿಗ್ಗೆ ಟೈಮ್ ಒಂದು 8:30-9 ಗಂಟೆ ಬಿಕ್ಕೋಡಿಂದ ಹೊರಟಿದೆ ಸರ್. ಬಿಕ್ಕೋಡ್ ಎಸ್ಟೇಟ್ ಕಡೆಗೆ, ಇದು ರಸ್ತೆ ದಾಟಿ ಬಿಕ್ಕೋಡ್ ಎಸ್ಟೇಟ್ ಕಡೆಗೆ ಹೊರಟಿದೆ. ಅದು ವಾಸನೆನ ಹಿಡಿಯುತ್ತಲ್ಲ ಸರ್ ಆನೆ, ಎಲ್ಲಿ ಹೋಗಿದೆ ನಮ್ಮ ಸ್ನೇಹಿತರು ಅಂತ ಗುಂಪ್ನ ಒಂದು ಎಲ್ಲ ಹುಡುಕ್ತಾ ಏನ್ ಮಾಡಿದೆ, ಅದು ಬಿಕ್ಕೋಡ್ ಎಸ್ಟೇಟ್ ಕಡೆಗೆ ಹೊರಟಿದೆ. ಆವಾಗ ಈಗ ಒಂದು ವಿಡಿಯೋನು ವೈರಲ್ ಆಗಿದೆ, ನೋಡಿರ್ಬೋದು ಸರ್ ನೀವು. ಜನಗಳೆಲ್ಲ ಪೆಟ್ ಬಿದ್ದಿದೆ, ಆನೆ ದಾಳಿ ಮಾಡಿದೆ, ಒಬ್ರಿಗೆ ಬೆನ್ಮೂಳೆ ಮುರಿದಿದೆ.
ಇನ್ನ ಒಂದ್ ಸ್ವಲ್ಪ ಜನಕ್ಕೆ ಓಡ್ ಹೋಗಿ ಬಿದ್ದಿದ್ದಾರೆ. ಏನಾಗಿದೆ Negate ಸರ್? ಈಗ ಮಾಡ್ಕೊಂಡಿದ್ದಾರೆ. ಒಬ್ಬರಿಗೆ ಏನಾಗಿದೆ? ಬೆನ್ಮೂಳೆ ಮುರಿದಿದೆನಾ? ಹೌದು ಸರ್, ಮಾಹಿತಿ ಏನಂದ್ರೆ ಒಬ್ರಿಗೆ ಕಾಲಿಗೆ ಮತ್ತೆ ಬೆನ್ಮೂಳೆ ಮುರಿದಿದೆ ಅಂತ ಮಾಹಿತಿ ಇದೆ ಸರ್. ಅದು ಅಲ್ಲಿ ಪ್ರತ್ಯಕ್ಷವಾಗಿ ನೋಡಿದವರು ಇದ್ದಾರೆ, ಮತ್ತೆ ವಿಡಿಯೋದಲ್ಲೂ ಬಂದಿದ್ದಾರೆ, ಮತ್ತೆ ಹಾಸ್ಪಿಟಲ್ ಅಲ್ಲಿ ಇದ್ದಿದ್ದ ವಿಡಿಯೋ ಕೂಡ ಬಂದಿದೆ ಸರ್. ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಡಿಸ್ಟಿಕ್ ಹಾಸ್ಪಿಟಲ್ ಅಲ್ಲಿ, ಜಿಲ್ಲಾ ಆಸ್ಪತ್ರೆಗೆ ಮೇಜರ್ ಆಗಿ ಏನ್ ಬೆನ್ಮೂಳೆ ಮುರಿದಿದೆಯೋ ಅವರು ಇದ್ದಾರೆ. ತಾಲೂಕ್ ಹಾಸ್ಪಿಟಲ್ ಅಲ್ಲಿ, ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಈ ಮೈನರ್ ಆಗಿ ಬಿದ್ದು ಏಟ್ ಮಾಡ್ಕೊಂಡವರು, ತಲೆ ಸುತ್ತ ಬಿದ್ದವರು ಇದ್ದಾರೆ ಸರ್, ಸಡನ್ ಆಗಿ ಓಡಕ್ ಆಗ್ದಲೆ. ETF ನವ್ರದ್ದು ಈಗ ಏನ್ ಯೋಚನೆ ಮಾಡ್ಬೇಕಂತ ಇದೆ ಸರ್, ಈಗ ಅಲ್ಲಿಂದ ಹೊರಡ್ತಲ್ಲ ಸರ್, ಜಗ್ಬೋರ್ನಹಳ್ಳಿ ಫಾರೆಸ್ಟ್ ಕಡೆಯಿಂದ ಹೊರಡ್ತಲ್ಲ ಇದು, ಅಲ್ಲಿಂದ ಹೊರಟೋ ಮುಂಚೆನೆ ಇವ್ರು ಅಲರ್ಟ್ ಆಗಿರ್ಬೇಕಿತ್ತು ಸರ್. ಯಾಕಂತ ಹೇಳಿದ್ರೆ ಬೆಲ್ಟ್ ಹಾಕಿ ಇದು ಒಂಟಿ ಆಗಿತ್ತು ಸರ್, ಇದು ಒಂಟಿ ಆಗಿತ್ತು, ಗ್ರೂಪ್ ಇಂದ ಬೇರ್ಪಟ್ಟಿತ್ತು. ಇವರು ಅದು ಬೆಳಿಗ್ಗೆ ಎಲ್ಲಿ ಹೋಗುತ್ತೆ, ಯಾವ ರೂಟಿಗೆ ಹೋಗುತ್ತೆ, ಜನಗಳಿಗೆ ನೋಡಿದ್ರೆ ಅಟ್ಯಾಕ್ ಮಾಡಬಹುದು ಅನ್ನೋ ಒಂದು ಆಲೋಚನೆ ಇರ್ಬೇಕಿತ್ತು. ಈಗ ETF ಅರಣ್ಯ ಸಿಬ್ಬಂದಿಗಳು ಏನ್ ಹೇಳ್ತಾರೆ, ಮೆಸೇಜ್ ಕೊಟ್ಟಿದ್ದು ಎಲ್ಲ ಎಸ್ಟೇಟ್ ಗಳಿಗೆ ಅಂತ ಹೇಳ್ತಾರೆ. ಅದು ಬೆಳಿಗ್ಗಿದ್ದು ಮೆಸೇಜ್ ನ ಕೊಟ್ಟಿದ್ದಾರೆ, ಆದ್ರೆ ಯಾಕಡೆ ಹೋಗ್ತಾ ಇದ್ದೋ ಅನ್ನೋ ಮೆಸೇಜ್ ಕೊಟ್ಟಿದಾರ ಇಲ್ವೋ ಅನ್ನೋ ಮಾಹಿತಿ ಇಲ್ಲ ಸರ್. ಈ ಎಸ್ಟೇಟ್ ಅಲ್ಲಿ ಏಕಾಏಕಿ ನುಗ್ಗಿದೆಯಲ್ಲ ಸರ್, ಮೂವಿಂಗ್ ಎಕಡೆ ಇದೆ, ಯಾವ ಭಾಗಕ್ಕೆ ಹೋಗ್ತಾ ಇದೆ ಅದು ಅನ್ನೋದು ಇವ್ರ ಅರಣ್ಯ ಇಲಾಖೆಯವರು ಗುಂಪು ಯಾವ ಕಡೆ ಹೋಗಿದ್ಯೋ ಅದೇ ಕಡೆ ಇದನ್ನು ಹೋಗುತ್ತೆ ಅನ್ನೋ ಮೆಸೇಜ್ ನ ಎಲ್ಲಾ ತೋಟದ ಮಾಲೀಕರಿಗೆ ಹೇಳ್ಬೇಕಿತ್ತು, ಕೆಲಸ ಕೊಡ್ಬೇಡಿ ಅಂತ ಹೇಳ್ಬಿಟ್ಟು. ಅಂದ್ರೆ ಆ ವಿಷಯನ ಯಾರಿಗೂ ತಿಳಿಸಿಲ್ಲ ಅಂತ ಸ್ವಲ್ಪ ಜನ ಸಾರ್ವಜನಿಕರು ಹೇಳ್ತಾ ಇದಾರೆ ಸರ್. ಏನ್ ಕೂಲಿ ಕಾರ್ಮಿಕರಿಗೆ ಏಟಾಗಿದೆ? ಯಾವ ಬ್ಲಾಕ್ ಅಲ್ಲಿ ಇದ್ರಂತ ಇವರು ಸರ್ 9ನೇ ಬ್ಲಾಕ್ ಅಲ್ಲಿ ಇದಾರೆ ಸರ್, ತೋಟದ ಮಧ್ಯದಲ್ಲಿ ಒಂದು 10, 9ನೇ ಬ್ಲಾಕ್ ಅಲ್ಲಿ ಇದಾರೆ ಸರ್ ಇವರು ಕೆಲಸ ಮಾಡೋರು, ತೋಟದ ಕೂಲಿ ಕಾರ್ಮಿಕರು. ಆ ಟೈಮಲ್ಲಿ ETF ಸಿಬ್ಬಂದಿಗಳು ಹೇಳ್ತಾರೆ 9ನೇ ಬ್ಲಾಕ್ ಇಂದ 1ನೇ ಬ್ಲಾಕ್ ಕಡೆಗೆ ಜನಗಳನ್ನ ಎಲ್ಲ ಕರೆಸ್ಬಿಡಿ, ಆನೆ ಬರ್ತಾ ಇದೆ ಅಂತ ಮೆಸೇಜ್ ಹಾಕಿದ್ವಿ ನಾವು ಅಂತ ಹೇಳ್ತಾ ಇದಾರೆ. ಬ್ಲಾಕ್ ಅಂದ್ರೆ ಏನಿದು? ಬ್ಲಾಕ್ ಅಂದ್ರೆ ಈಗ ಒಂದು ಎಕರೆ ತೋಟ ಅಂದ್ರೆ ಒಂದು 10 ಎಕರೆ ಅಲ್ಲ ಸರ್, ಅದು 300 ಎಕರೆ ತೋಟ ಸರ್. ಅದು ಈಗ ಬಿಕ್ಕೋಡ್ ಎಸ್ಟೇಟ್ ಅನ್ನೋದು 300 ಎಕರೆ ಇದೆ ಸರ್. ಅದು ಆ ಬ್ಲಾಕ್ ಅಲ್ಲಿ ಏನಂದ್ರೆ ಒಂದೊಂದು ಸ್ವಲ್ಪ ದೂರಿಗೆ ಒಂದೊಂದು ಪಟ್ಟೆ ಅಂತ ಮಾಡ್ತಾರೆ. ಪಟ್ಟೆ ಅಂತ ಹೇಳಿದ್ರೆ ಒಂದು 100 ಅಡಿ 100 ಅಡಿಗೆ ಒಂದ್ ಪಟ್ಟೆ ಅಂತ, ಅದಕ್ಕೆ ಒಂದ್ ಬ್ಲಾಕ್ ಅಂತ ಕೊಡ್ತಾರೆ ಸರ್. ಈಗ ಇನ್ನೊಂದು ಒಂದ್ 100ಗೆ 2ನೇ ಪಟ್ಟೆ, ಹಿಂಗೆ 3ನೇ ಪಟ್ಟೆ, 4ನೇ ಪಟ್ಟೆ ಅಂತ ಈ ತರ ಬ್ಲಾಕ್ ಅಂತ ಕೊಡ್ತಾರೆ ಸರ್. ಈಗ ನಮ್ ಮನೆ, ನಿಮ್ ಮನೆ, ಅಕ್ಕಪಕ್ಕ ಮನೆ, ಈ ಏರಿಯಾದಲ್ಲಿ ಈ ಮನೆ ಅಂತ ಆ ಬೌಂಡ್ರಿ ಒಳಗಡೆನೆ ಆ ಬ್ಲಾಕ್ ಅಂತ ಗೊತ್ತಾಗ್ಬೇಕಂತ ಆ ತರ ಮಾರ್ಕಿಂಗ್ ಕೊಟ್ಟಿರ್ತಾರೆ ಸರ್. ದಾಳಿ ಅಂದ್ರೆ ಸರ್ ಅದು ಕಾಡಾನೆ ಹೋಗೋ ದಾರಿ ಸರ್. ಗುಡ್ಬೆಟ್ಟ ನಮ್ ಸೈಡ್, ಯಾಕಂದ್ರೆ ಈಗ ಬೇಲೂರು ತಾಲೂಕು ಕಡೆಗರ್ಜೆ ಗ್ರಾಮ ಗುಡ್ಬೆಟ್ಟ ಎಸ್ಟೇಟ್ ಅಲ್ಲಿ ಆ ಕಾಡಾನೆ ಗುಂಪಿತ್ತು ಸರ್. 55 ಆನೆ ಕಾಡಾನೆ ಗುಂಪು ಇಲ್ಲಿಗೆ ಬಂದಿದೆ ಬಿಕ್ಕೋಡಿಂದ ನಿನ್ನೆ, ಇಲ್ಲಿಗೆ ಬೆಲ್ಟ್ ಹಾಕೋ ಟೈಮಲ್ಲಿ. ಇದು ವಾಸನೆ ಹಿಡ್ಕೊಂಡ, ಇದು ಏಕಾಏಕಿ ವಾಸನೆ ಹಿಡ್ಕೊಂಡು ಬಂದಿದೆ ಸರ್. ಇದು ಅದಕ್ಕೆ ದಾಟ್ ಬರ್ಬೇಕಂದ್ರೆ ಬಿಕ್ಕೋಡ್ ಎಸ್ಟೇಟಿಗೆ ಬರ್ಬೇಕು. ಬಿಕ್ಕೋಡ್ ಎಸ್ಟೇಟ್ ಇಂದ ಬೇಲೂರು ರಸ್ತೆ, ಅರಳ್ಳಿ ಬೇಲೂರು ರಸ್ತೆನ ದಾಟಿ ಹುಸ್ಕೂರ್ ಬಂದು, ಹುಸ್ಕೂರಿಂದ ವೆಂಕಟಿಪೇಟೆ ಬಂದಿದೆ ಸರ್. ವೆಂಕಟಿಪೇಟೆಯಿಂದ ಕಡೆಗರ್ಜೆ, ಅದು 2 ಜನ ಕೊಂದಿತ್ತಲ್ಲ ಸರ್ ಮಕ್ನ ಆನೆ, ಕಡೆಗರ್ಜೆ ಗ್ರಾಮ ಶಾರದಾ ಎಸ್ಟೇಟ್ ಬಳಿ, ಅಲ್ಲಿಗೆ ಬಂದಿದೆ ಸರ್. ಅದೂನು ಅಟ್ಯಾಕ್ ಮಾಡಿದೆ ಸರ್. ಅಲ್ಲೂ ಜನ ನಿಂತು ನೋಡ್ತಾ ಇರ್ಬೇಕಾದ್ರೆ ಜನಗಳ ಮೇಲೆ, ಅರಣ್ಯ ಇಲಾಖೆ ಸಿಬ್ಬಂದಿಗಳ ಮೇಲೆ ಬೆರೆಸಿದೆ ಸರ್, ಕಿರ್ಚಿದೆ ಜೋರಾಗಿ. ಅದು ಆ ಓಲ್ಡ್ ಬೆಲ್ಟ್ ತುಂಬಾ ರ್ಯಾಶಲ್ ಸಿಟ್ಟಲ್ಲಿದೆ. ಆ ವಿಡಿಯೋ ನಿಮ್ಗೆ ಬರುತ್ತೆ ನೋಡಿ ಸರ್. ಕರೆಕ್ಟ್. ಬಟ್ ಒಂದು ಹೇಳ್ತೇನೆ ನಾನು, ಈಗ ಅದಕ್ಕಿಂತ ಮೊದಲು ಈ ಎಸ್ಟೇಟ್ ಅಲ್ಲಿ ಏನಾಯ್ತು? ಬಿಕ್ಕೋಡ್ ಎಸ್ಟೇಟ್ ಅಲ್ಲಿ ಅದೊಂದು ತೋಟದಲ್ಲಿ ಒಂದು ರೋಡ್ ಇರುತ್ತೆ ಸರ್, ಆ ಬ್ಲಾಕ್ ಗಳಿಗೆ ಹೋಗಕ್ಕೆ ಅಂತ ಹೇಳ್ಬಿಟ್ಟು. ತೋಟದ ಮಧ್ಯದಲ್ಲಿ ಒಂದು 10 ಅಡಿ ಅಗ್ಲ ರೋಡ್ ಮಾಡಿರ್ತಾರೆ, ಒಂದು ತೋಟದೊಳಗಡೆ ಹೋಗಕ್ಕೆ ಅಂತ, ವೆಹಿಕಲ್ ಹೋಗಕ್ಕಂತ. ಆ ರಸ್ತೆಗೆ ಬಂದು ನಿಂತ್ಕೊಳ್ಳಿ ಅಂತ ಹೇಳಿದ್ರು. ನಾವು ನಿಂತಿದ್ವಿ, ಏಕಾಏಕಿ ನಮಗೆ ಬೆರೆಸ್ಕೊಂಡ್ ಬಂತು ಅಂತ ಹೇಳ್ತಾರೆ. ಬೆರೆಸೋದು ಸಹಜ ಸರ್, ಯಾಕಂದ್ರೆ ನಿನ್ನೆ ದಿವಸ ಅದಕ್ಕೆ ಬೆಲ್ಟ್ ಹಾಕಿದ್ದಾರೆ, ಹಿಡ್ದಿದ್ದಾರೆ, ಅರವಳಿಕೆ ಕೊಟ್ಟಿದ್ದಾರೆ. ಅದು ಒಬ್ಬನ ಮೇಲೆ ಏನಾಗಿದೆ ಅಂದ್ರೆ ಬೆನ್ನಿಗೆ ಸೊಂಡ್ಲಲ್ಲಿ ಹೊಡೆದಿದಂತೆ ಸರ್. ಏಕಾಏಕಿ ಇವ್ರಿಗೆ ಜನಗಳಿಗೆ ಗೊತ್ತೇ ಇಲ್ಲ ಸರ್ಲಿಲ್ಲ ಅಂತ. ಅಲ್ಲಿ ತುಂಬಾ ಜನ ಕೆಲಸ ಮಾಡ್ತಾ ಇರ್ತಾರೆ ಸರ್. ಅದ್ರಲ್ಲಿ ಸ್ವಲ್ಪ ಜನಕ್ಕೆ ಫೋನ್ ಬಂದಿರ್ಬೇಕು. ಆ ಫೋನ್ ಬಂದಿದ್ನ ಎಲ್ಲಾ ಜನಗಳಿಗೆ ತಲುಪಿಸೋದ್ರಲ್ಲಿ ಅದು ಆನೆ ಬಂದ್ಬಿಟ್ಟಿದ್ಯೋ ಅನ್ನೋದು ಒಂದು ಇದಿದೆ ಸರ್. ಯಾಕಂದ್ರೆ 10 ನಿಮಿಷದ ದಾರಿ ಸರ್. ಅದೇನ್ ಮಾಡಿದೆ, ಒಬ್ಬನಿಗೆ ಹೊಡೆದಿದೆ ಬೆನ್ನಿಗೆ. ಬೆನ್ನಿಗೆ ಒಬ್ಬನಿಗೆ ಏಕಾಏಕಿ ಬಂದಿದೆಯಲ್ಲ, ಒಬ್ಬನ ಮೇಲೆ ಹೊಡೆದಿದೆ. ಮತ್ತೆ ಹೆಂಗಸರು, ಈಗ ಲೇಡೀಸ್ ಎಲ್ಲ ಸ್ವಲ್ಪ ಕೂಲಿ ಕಾರ್ಮಿಕರು ಇದಾರೆ ಸರ್, ಹೆಂಗಸರು ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಏನಾಗಿದೆ ಓಡಿದ್ದಾರೆ ಸರ್, ಎಲ್ಲರಿಗೂ ಬೆರ್ಸಿದೆ. ಅದು ಇವ್ರಿಗೆ ಹೊಡೆದಿದೆ, ಮತ್ತೆ ಇವರಿಗೆಲ್ಲ ಬೆರ್ಸೋ ಟೈಮಲ್ಲಿ ಇವರೆಲ್ಲ ದಿಕ್ಕಾಪಾಲಾಗಿ ಓಡಿದ್ದಾರೆ ಸರ್. ಗಾಯ ಮಾಡ್ಕೊಂಡು ಬಿದ್ದು ಎದ್ದು ಓಡಿದ್ದಾರೆ. ಮತ್ತೆ ಅದ್ರಲ್ಲಿ ಏನಾಗಿದೆ, ಸ್ವಲ್ಪ ಜನ ತಲೆ ಸುತ್ತು ಬಿದ್ದಿರೋರು ಇದ್ದಾರೆ. ಸ್ವಲ್ಪ ಅದೃಷ್ಟ ಚೆನ್ನಾಗಿದೆ, ಬದುಕುಳಿದ್ದಾರೆ ಸರ್. ಹಿಂಬಾಲಿಸಿಲ್ಲ, ಅದು ಹಿಂಬಾಲಿಸ್ತಾ ಇದ್ರೆ ತುಂಡಾಕದು. ಈಗ ಅಲ್ಲಿಂದ ಎಲ್ಲಿ ಹೋಗಿದೆ ಆನೆ? ಅದು ಅದ್ರ ನಂತರ ಸರ್ ಬಿಕ್ಕೋಡ್ ಎಸ್ಟೇಟ್ ಇಂದ ಹುಸ್ಕೂರ್ ಭಾಗಕ್ಕೆ ಬಂತು. ನಮ್ಮ ಬೇಲೂರು ಅರಹಳ್ಳಿ ರಸ್ತೆನ ದಾಟಿ, ಅರಹಳ್ಳಿ ಅಂದ್ರೆ ಸಕಲೇಶ್ಪುರ ಹೋಗೋ ರಸ್ತೆ, ಆ ರಸ್ತೆಯನ್ನ ಕ್ರಾಸ್ ಮಾಡ್ಬಿಟ್ಟು ಹುಸ್ಕೂರು ಅಂತ ಬಂತು. ಹುಸ್ಕೂರ್ ಇದೆ,
ಹುಸ್ಕೂರಿಂದ ವೆಂಕಟಿಪೇಟೆಯಿಂದ ಕಡೆಗರ್ಜೆ ಸರ್. ಕಡೆಗರ್ಜೆ ಅಂತ ಹೇಳಿದ್ರೆ ಅದೂನು ಸರ್ ಗುಡ್ಬೆಟ್ಟ ಅನ್ನೋ ಎಸ್ಟೇಟ್ ಕಾಡಾನೆ ವಾಸ ಮಾಡೋ ಸ್ಥಳ ಸರ್ ಅದು. ಅದೊಂದು ದೊಡ್ಡ ಎಸ್ಟೇಟ್ ಇದೆ, 500 ಎಕರೆ. ಆ ಎಸ್ಟೇಟ್ ಆ ರೂಟ್ ಅದು ದಾರಿ ಅದೇ ರೀತಿ ಇದೆ ಸರ್, ಕಡೆಗರ್ಜೆಗೆ ಬರೋ ರೂಟ್. ಅಲ್ಲಿ ಯಾರ ಮೇಲೆ ದಾಳಿ ಮಾಡಿಲ್ಲ? ಇಲ್ಲ, ಅದ್ರ ಮೇಲೆ ದಾಳಿ ಮಾಡಿದೆ ಸರ್. ಅದು ವಿಡಿಯೋ ನಿಮ್ಗೆ ಕಳ್ಸಿದ್ದೀನಿ. ಆ ಕಡೆಗರ್ಜೆ ಅನ್ನೋ ಗ್ರಾಮದಲ್ಲಿ ವೆಂಕಟಿಪೇಟೆಯಿಂದ ಕಡೆಗರ್ಜೆ ಬರುತ್ತೆ. ಕಡೆಗರ್ಜೆಯಿಂದ ಗುಡ್ಬೆಟ್ಟ ಹೋಗಕ್ಕೆ ಅದು ಅನಾಹುತ ಅಂದ್ರೆ ಅನಾಹುತ ಏನು ಸಂಭವಿಸಿಲ್ಲ, ಕಿರ್ಚಿದೆ ಸರ್. ಅದ್ರ ಒಂದು ಸಿಟ್ಟು ಆ ವಿಡಿಯೋದಲ್ಲಿ ನೋಡ್ಬೋದು ಸರ್ ನೀವು, ಎಷ್ಟು ಸಿಟ್ಟಿದೆ ಅದ್ರದ್ದು ಅಂತ ಹೇಳ್ಬಿಟ್ಟು. ಈಗ ಭೀಮಾ ಮತ್ತೆಲ್ಲ ಟೀಮ್ ಎಲ್ಲಿದೆ? ಸಕಲೇಶ್ಪುರ ಕಡೆ ಹೋಗ್ತಾವ? ಸಕಲೇಶ್ಪುರ ಕಡೆ ಹೋಗೋದು ಡೌಟ್ ಸರ್. ಇದಕ್ಕಾಗಿರುವಂತದ್ದು ಬೆಲ್ಟ್ ಹಾಕಿರುವಂತದ್ದು ಇದೆಲ್ಲ ನೋಡಿದ್ರೆ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಇಡೀ ಗ್ರೂಪ್ ದಾಟಲ್ಲ ಸರ್. ಎಲ್ಲ ಒಂಥರ ಪುಡಿ ಆಗ್ತದೆ ಸರ್. ಈಗ 55 ಆನೆಯಲ್ಲಿ ಒಂದು 15 ಆನೆ ನಮ್ ಬೇಲೂರು ಸೈಡ್ ಅಲ್ಲಿ ಬರುತ್ತೆ, ಬಿಕ್ಕೋಡ್ ಸ್ವಲ್ಪ, ಮತ್ತೆ ನಮ್ಮ ಅರೆಹಳ್ಳಿ ಈ ಭಾಗಗಳಿಗೆಲ್ಲ ಎಲ್ಲ ಚೆಲ್ಲಾಪಿಲ್ಲಿ ಆಗ್ತವೆ ಸರ್, ಚದುರ್ತವೆ ಸರ್. ಅಲ್ಲ, ಯಾಕೆ ಸಕಲೇಶ್ಪುರ ಕಡೆ ಹೋಗುದಿಲ್ಲ? ಯಾಕಂತ ಹೇಳಿದ್ರೆ ದೊಡ್ಡ ಎಸ್ಟೇಟ್ನವರು 6 ತಿಂಗಳಿಂದ ಸಕಲೇಶ್ಪುರ ಭಾಗದಲ್ಲಿ ಕಾಡಾನೆಗಳು ಇರ್ಲಿಲ್ಲ ಸರ್. ಸಕಲೇಶ್ಪುರ ಅಂತ ಹೇಳಿದ್ರೆ ಸುಂಡೇಕೆರೆ, ಕೆಲ್ಗಳಲೆ ಅಂತ ಭಾಗ ಇದೆ ಸರ್, ಹಲ್ಸುಲ್ಗೆ ಅಂತ. ಮಾಮೂಲಿ ಆ ಭಾಗದಲ್ಲಿ ಕಾಡಾನೆಗಳು ದಾಟೋದು ಬರೋದು, ರಸ್ತೆ ಕ್ರಾಸ್ ಮಾಡೋದು ಮಾಡ್ತಾ ಇತ್ತು. ಆ ಜಾಗದಲ್ಲಿ ಇವಾಗ ಕರೆಂಟ್ ಫೆನ್ಸಿಂಗ್ ಮಾಡಿದ್ದಾರೆ ಸರ್, ವಿದ್ಯುತ್ ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ ಸರ್ ಇವತ್ತು. ಈಗ ಕಾಡಾನೆ ದಾಟಕ್ ಹೋದ್ರೆ ಕರೆಂಟ್ ಹೊಡೆಯುತ್ತೆ, ಆ ಮರಿಗಳನ್ನ ತಗೊಂಡು ಕಾಡಾನೆ ದಾಟಕ್ ಜಾಗ ಇಲ್ಲ ಸರ್. ಯಾಕಂತ ಹೇಳಿದ್ರೆ ಇನ್ನೊಂದ್ ಕಡೆ ಎತ್ತಿನ ಹೊಳೆ ಬಂತು. ಅದಕ್ಕೆ ಯಾವ ರೂಟ್ ಅಲ್ಲಿ ಈಗ ಹೋಗ್ಬೇಕು ಆ ರೂಟ್ ಅಲ್ಲಿ ಏನಾಗಿದೆ, ಬ್ಲಾಕ್ ಆಗಿದೆ ಸರ್. ಈಗ ಕಾಡಾನೆಗಳು ಅಲ್ಲಿವರೆಗೆ ಹೋಗಿ ಮತ್ತೆ ರಿಟರ್ನ್ ಆಗೋ ಚಾನ್ಸಸ್ ಗಳಿದೆ ಸರ್. ಅಂದ್ರೆ ಎತ್ತಿನ ಹೊಳೆಯಿಂದಾನೇ ಈಗ ಕಾಡಾನೆ ದಾಟುದಿಲ್ಲ ಅಂತೀರಾ? ದಾಟಲ್ಲ ಸರ್, ಕಷ್ಟ ಇದೆ ಅಂತ ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ನಾನ್ ನೋಡಿದ ಪ್ರಕಾರ ಈಗ 6 ತಿಂಗಳಿಂದ ಕಾಡಾನೆಗಳು ಬಿಕ್ಕೋಡ್ ಎಸ್ಟೇಟ್ ಕಡೆ ಇದ್ವು. ಈಗ ಬಿಕ್ಕೋಡ್ ಎಸ್ಟೇಟ್ ಅಲ್ಲಿ ಇದು ಎಲ್ಲ ತಿನ್ಕೊಂಡು ಈಗ ಹೊರಟಿರೋದು ಸರ್ ಈ ಕಡೆ ಸಕಲೇಶ್ಪುರ ಭಾಗ ಹೋಗ್ತಾ ಇರೋದು. ಈಗ ಹೋಗೋ ತನಕ ಇದು 6 ತಿಂಗಳಲ್ಲಿ ಕರೆಂಟ್ ಫೆನ್ಸಿಂಗ್ ಎಲ್ಲ ಆಗೋಗಿದೆ, ಎತ್ತಿನೊಳೆ ಓಪನ್ ಆಗಿದೆ. ಈಗ ಮರಿಗಳು ಇಳಿದು ದಾಟಲ್ಲ ಅಷ್ಟು ದೊಡ್ಡ ಚಾನಲ್. ಮತ್ತೆ ಅದಕ್ಕೆ ಹೋಗಕ್ಕೆ ಈಗ ಹೊಸ ದಾರಿ ಹುಡುಕ್ಬೇಕು ಸರ್. ಅದು ಎಲ್ಲಿ ಪಾಸಿಂಗ್ ಕೊಡ್ಬೇಕು, ಎಲ್ಲಿ ಹೋಗ್ಬೇಕು ಈಗ ಅಂತ ಹೇಳಿ. ಆಮೇಲೆ ಇನ್ನೊಂದು ಹೇಳಿ ಇವ್ರೆ, ಈಗ ನೀವು ಜೋಳ ಇತ್ತು ಅಂದ್ರಲ್ಲ, ಇನ್ನು ಮುಂದೆ ಜೋಳ ಇಲ್ವಾ ಅದಕ್ಕೆ ತಿನ್ಲಿಕ್ಕೆ? ಇಲ್ಲ ಸರ್, ಈಗ ಒಣಗೋಯ್ತು, ಅದ್ರ ಸೀಸನ್ ಮುಗೀತು ಸರ್. ಅದು ಜೋಳದ ಸೀಸನ್ ಅಂತ ಹೇಳಿದ್ರೆ ಈಗ 3 ತಿಂಗಳು, ಈಗ 3-4 ತಿಂಗಳು ಜೋಳ ಸ್ಟಾರ್ಟ್. ಈಗ ಎಳೆದಿತ್ತು, 6 ತಿಂಗಳಿಂದ ಕಾಡಾನೆಗಳು ಅಲ್ಲಿದಾವೆ. ಈಗ ಹೆಚ್ಚು ಕಡಿಮೆ 6 ತಿಂಗಳಿಗೆ ಒಂದು ಸೀಸನ್ ಸರ್ ಅದು ಟೋಟಲ್. ಅದು ಕೊಯ್ಲ್ ಮಾಡಿ ಎಲ್ಲ ರೆಡಿ ಮಾಡಿ ಈಗ ಏನು ಅಲ್ಲಿ ತಿನ್ನಕ್ ಆಹಾರ ಇಲ್ಲ, ಇದಕ್ಕೆ ಬೇರೆ ಏನು ಇಲ್ಲ ಸರ್. ಈಗ ಅದ್ರದ್ದು ಕ್ಲೋಸ್ ಆಯ್ತು. ಈಗ ಮುಂದಕ್ಕೀಗ ಬೆಳೆನ ಮತ್ತೆ ಬೆಳಿಬೇಕು ರೈತರಿಗೆ ಅಲ್ಲಿ, ಆತರ ಇದೆ ಸರ್. ಸೊ ಈಗ ನೀವು ಹಾಗಾದ್ರೆ ಈಗ ಭೀಮಾ ಎಲ್ಲಿದ್ದಾನೆ? ಭೀಮಾನು ಕೂಡ ಇದೇ ಗ್ರೂಪ್ ಅಲ್ಲಿ ಇದ್ದಾನೆ ಸರ್. ಭೀಮಾ ಚಿಕ್ಕಮಗಳೂರು ಡಿಸ್ಟಿಕ್ ಹೋಗಿದ್ದ ಸರ್. ಹಿಂದೆ ನಾನು ಹೇಳಿದ್ದೆ ನಿಮ್ಗೆ, ಆ ಬಿಕ್ಕೋಡಿಂದ ಜಗ್ಬೋರ್ನಹಳ್ಳಿ ಫಾರೆಸ್ಟ್ ಇಂದ ಚಿಕ್ಕಮಗಳೂರು ಡಿಸ್ಟಿಕ್ ಹೋಗಿದ್ದು ಭೀಮಾ. ಅಲ್ಲಿದ್ದಂತ 20 ಕಾಡಾನೆಗಳನ್ನ ಕರ್ಕೊಂಡು ಜೊತೆಲಿ ಈಗ ಗುಡ್ಬೆಟ್ಟ ಎಸ್ಟೇಟ್ ಅಲ್ಲೇ ಇದ್ದಾನೆ ಸರ್ ಪ್ರೆಸೆಂಟ್. ವಿಕ್ರಾಂತ್ ಭೀಮಾ ಹೋದ ತಕ್ಷಣ ಭೀಮಾನ ಹೆದರು ಬಿಟ್ಟು ವಿಕ್ರಾಂತ್ ಒಂದೇ ದಿವಸದಲ್ಲಿ ರಿಟರ್ನ್ ಆಗ್ಬಿಟ್ಟ ಸರ್. ಭೀಮಾ ರೀಚ್ ಆದ ತಕ್ಷಣ ಅಲ್ಲಿಗೆ ಜಗ್ಬೋರ್ನಹಳ್ಳಿಯಿಂದ ನಮ್ ಭೀಮಾ ಹೋದ ತಕ್ಷಣ ಮದದಲ್ಲಿದ್ದಾನೆ. ಅದು ಫೈಟ್ ಆಡ್ತೋ ಏನೋ, ಫೈಟ್ ಆಡಿ ವಿಕ್ರಾಂತ್ ಕೂಡ ಸೋತಿದ್ದಾನೆ. ಸೋತು ಒಂದೇ ದಿವಸದಲ್ಲಿ ನಮ್ಮ ಅರೆಹಳ್ಳಿ ಭಾಗಕ್ಕೆ ಬಂದಿತ್ತು ಸರ್. ಅರೆಹಳ್ಳಿಯಿಂದ ಗುಡ್ಬೆಟ್ಟ ಭಾಗದಲ್ಲಿ ಇತ್ತು ಸರ್, ಜಗ್ಬೋರ್ನಹಳ್ಳಿ ಫಾರೆಸ್ಟ್ ಅಲ್ಲಿ ಇತ್ತು. ಈ ಗ್ರೂಪ್ ಒಳಗೆ ಇತ್ತು, ಬೀಟಮ್ಮ ಭುವನೇಶ್ವರಿ ಗ್ರೂಪ್ ಅಲ್ಲಿ ಇತ್ತು. ಈಗ ಮತ್ತೆ ಭೀಮಾನು ಕೂಡ ಆ ಗ್ರೂಪ್ ನ ಕರ್ಕೊಂಡು ಈಗ ಗುಡ್ಬೆಟ್ಟದಲ್ಲೇ ಇದ್ದಾನೆ ಸರ್. ಅಲ್ಲೇ ಇದೆ ಸರ್, ಎಲ್ಲಾ ಗ್ರೂಪ್ ಆನೆಗಳು ಎಲ್ಲ ಅಲ್ಲೇ ಇದಾವೆ. ವಿಕ್ರಾಂತ್ ಸಪರೇಟ್ ಆಗಿದ್ದಾನೆ. ವಿಕ್ರಾಂತ್ ಸ್ವಲ್ಪ ಈಗ ಸಪರೇಟ್ ಇರಬೇಕು ಸರ್, ಇಲ್ಲ ಅಂದ್ರೆ ಈಗ ಹೊಡೆದಾಟ ನಡೀತಾ ಇರುತ್ತೆ. ಭೀಮಾ ಇದ್ರೆ ವಿಕ್ರಾಂತ್ ಇರಲ್ಲ ಸರ್. ಈಗ ಅಲ್ಲಿ ಯಾವ್ದು ಡೇಂಜರಸ್ ಆನೆ ಇದಾವಂತೀರಾ ಈಗ ಅದ್ರೊಳಗೆ ಅಂದ್ರೆ ಭೀಮನ್ಗೆ ಟಕ್ಕರ್ ಕೊಡುವಂತ ಡೇಂಜರಸ್ ಯಾವ್ದು ಇಲ್ಲ. ಈಗ ವಿಕ್ರಾಂತ್ ಇದ್ದಿದ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಒಂಟಿ ತಿರ್ಗಕ್ ಸ್ಟಾರ್ಟ್ ಮಾಡ್ತಾನೆ ಸರ್. ಎಲ್ಲಾ ಗ್ರೂಪ್ಗಳು ಒಂದೇ ಕಡೆ ಇದ್ರೆ ಭೀಮಾ ಅದ್ರಲ್ಲಿ ಇದ್ರೆ ವಿಕ್ರಾಂತ್ ಅದ್ರ ಒಟ್ಟಿಗೆ ಇರಲ್ಲ ಸರ್. ಮದ ಇದೆ ಭೀಮನ್ಗೆ, ಭಯ ಪಡುತ್ತೆ. ಈಗ ಗಂಡಾನೆ ಸ್ಟ್ರಾಂಗ್ ಇರೋ ಗಂಡಾನೆಗಳಿಗೆ ಭೀಮಾ ಬಿಡಲ್ಲ, ಹೊಡೆದಾಟ ಅಂತೂ ನಡೆಸ್ತಾನೆ ಅಡ್ಡ ಬಂದವರಿಗೆ. ಕಾನಹಳ್ಳಿ ಕುಳ್ಳ ಇದ್ರಲ್ಲೇ ಇದಾನೆ ಅಂತ ಹೇಳ್ತಿದಾರೆ ಸರ್. ಕಾನಹಳ್ಳಿ ಕುಳ್ಳ ಕೂಡ ಇದೇ ಗ್ರೂಪ್ ಅಲ್ಲಿ ಇದಾನೆ ಅಂತ ಹೇಳ್ತಾ ಇದಾರೆ ಸರ್ ಸ್ವಲ್ಪ ಜನ. ಈಗ ಭುವನೇಶ್ವರಿ, ಬೀಟಮ್ಮ ಇವರೆಲ್ಲ ಒಂದೇ ಕಡೆ ಇದ್ದಾರೆ. ಒಂದೇ ಕಡೆ ಇದ್ದಾರೆ ಸರ್. ಈಗ ಓಲ್ಡ್ ಬೆಲ್ಟ್ ಹೋಗಿ ಸೇರ್ಕೊಳ್ತ ಅಲ್ಲಿಗೆ. ಓಲ್ಡ್ ಬೆಲ್ಟ್ ಕೂಡ ಸೇರ್ಕೊಳ್ತು. ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ಇತ್ತಲ್ಲ ಸರ್ ಹಾಲ್ಡ್, ಅದನ್ನು ಬಂತಲ್ಲ ಸರ್. ಸೊ ನೀವು ಹೇಳುವ ಪ್ರಕಾರ ಹೇಗಿದೆ ಅಂತ ಹೇಳಿದ್ರೆ, ಒಂದು ಅವತ್ತು ಏನಾದ್ರೂ ಇವ್ರು ಇಂಜೆಕ್ಷನ್ ಕೊಟ್ಟು ಅದಕ್ಕೆ ರೇಡಿಯೋ ಕಾಲರ್ ಹಾಕಿದ ನಂತರ ಹೌದು ಅದಕ್ಕೆ ಭಾರಿ ಕಿರಿಕಿರಿ ಆಗಿದೆ. ಹೌದು, ಅದನ್ನ ಇವರೆಲ್ಲ ಏನಾದ್ರು ಗ್ರೂಪ್ ಒಟ್ಟಿಗೆ ಸೇರಿಸಬೇಕಾಗಿತ್ತು. ಹೌದು, ಅಡ್ಡ ಬಂದವರಿಗೆಲ್ಲ ಹೊಡ್ಕೊಂಡು ಹೋಗಿದೆ ಸರ್. ಎಲ್ಲೂ ನಿಂತಿಲ್ಲ ಸರ್. 10 ಕಿಲೋಮೀಟರ್ 8 ಕಿಲೋಮೀಟರ್ ಸರ್ ಕರೆಕ್ಟ್ ಆಗಿ ಗುಡ್ಬೆಟ್ಟ ಎಸ್ಟೇಟ್ಗೆ 8 ರಿಂದ 9 ಕಿಲೋಮೀಟರ್. ಒಂದ್ 5 ನಿಮಿಷನೂ ಎಲ್ಲೂ ನಿಂತಿಲ್ಲ ಸರ್ ಅದು ಆನೆ.
ಈಗ ಬೆಲ್ಟ್ ಹಾಕಿರುವಂತ ಆನೆ ಏಕಾಏಕಿ ಅಲ್ಲಿಂದ ಜಗ್ಬೋರ್ನಹಳ್ಳಿಯಿಂದ ಹೊರಟಿದಾನೆ ಡೈರೆಕ್ಟ್ ಆಗಿ ಗುಡ್ಬೆಟ್ಟ ಹೋಗೋ ತನಕನು ಎಲ್ಲೂ ನಿಂತಿಲ್ಲ ಸರ್, ಹೊರಟಿರೋದು ಸರ್ ಅದು. ಇವತ್ತು ಬೆಳಿಗ್ಗೆ ರೇಡಿಯೋ ಕಾಲರ್ ಎಲ್ಲಿ ಹಾಕಿದ್ರು ಸರ್ ಅದಕ್ಕೆ, ಆ ಜಾಗದಿಂದ ಹೊರಟಿದ್ ಕಾಡಾನೆ ಇದು ಓಲ್ಡ್ ಬೆಲ್ಟ್. ಅಲ್ಲಿಂದ ಹೊರಟಿದ್ ಎಲ್ಲೂ ಸ್ಟೇ ಆಗಿಲ್ಲ, ಏನು ತಿಂದಿಲ್ಲ ಸರ್, ಹೋಗ್ತಲೇ ಇರೋದು ಸರ್. ಅದಕ್ಕೆ ಗುಂಪಿಗೆ ಸೇರಕ್ ಹೋಗ್ತಾ ಇರೋದು, ಒಂಟಿ ಆಗ್ಬಿಟ್ಟಿದಿಲ್ಲ ಸರ್. ಇನ್ನೊಂದು ಅದಕ್ಕೆ ತುಂಬಾ ಭಯಾನು ಪಟ್ಟಿದೆ ನೆನ್ನೆ. ಅದು ಇಂಜೆಕ್ಷನ್ ಹಾಕಿ ರೇಡಿಯೋ ಕಾಲರ್ ಹಾಕಿ ಎಲ್ಲ ಮಾಡಿ ಅದಕ್ಕೆ ಒಂಥರ ಕನ್ಫ್ಯೂಷನ್ ಆಗಿದೆ ಸರ್. ಸೊ ಅದ್ರ ಮಧ್ಯೆ ಈ ದುರ್ಘಟನೆ ನಡೆದಿದೆ ಇವತ್ತಾಗಿರೋ. ಅದ್ರ ಮಧ್ಯ ಈ ದುರ್ಘಟನೆ ದೇವ್ರ ದಯೆಯಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅದೊಂದು ಅದೃಷ್ಟವಶ ಸರ್. ಎಲ್ರು ಅದೃಷ್ಟ ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್. ಅರಣ್ಯ ಸಿಬ್ಬಂದಿಗಳ ಜೀಪಿಗೆ ಬೆರೆಸಿದೆ ಸರ್ ರೋಡ್ ಕ್ರಾಸ್ ಮಾಡ್ಬೇಕಾರೆ. ಆ ಟೈಮ್ ಆ ತರ ಬೆರೆಸ್ತಾ ಇದ್ರೆ ಎಲ್ಲಾ ಜನಗಳ ಮೇಲೆ ಪಾಪ ಹೆಂಗಸರೆಲ್ಲ ಎಲ್ಲಿ ಓಡಕ್ಕಾಗುತ್ತೆ ಸರ್. ಕೂಲಿ ಕಾರ್ಮಿಕರು ಆ ಬಟ್ಟೆ ಕಟ್ಕೊಂಡಿರ್ತಾರೆ, ಆ ಪ್ಲಾಸ್ಟಿಕ್ ಕಟ್ಕೊಂಡಿರ್ತಾರೆ ತೋಟದೊಳಗಡೆ ಕೆಲಸ ಮಾಡಕ್ಕೆ. ಅದನ್ನ ಫಾಸ್ಟ್ ಆಗಿ ಓಡಕ್ ಆಗಲ್ಲ. ಈಗ ಆ ದಾನೆ ಹೆಚ್ಚು ಕಡಿಮೆ ಜನಗಳಕ್ಕಿಂತ ಒಂದು ನಮ್ದು 10 ಹೆಜ್ಜೆನೂ ಒಂದೇ, ಅದ್ರ 1 ಹೆಜ್ಜೆನೂ ಒಂದೇ ಸರ್ ಕಾಡಾನೆದು. ಯಾಕಂದ್ರೆ ಅದೃಷ್ಟ ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್ ಇವತ್ತಿನ ದಿವಸ. ಸೊ ಅದೃಷ್ಟ ಚೆನ್ನಾಗಿದೆ.